ವರ್ಷಾಂತ್ಯದಲ್ಲಿ ಸರಣಿ ಸಾವುಗಳ ರೌದ್ರ ನರ್ತನ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರ ಗೇಟ್ ಬಳಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ಗೆ ಲಾರಿ ಡಿಕ್ಕಿಯಾಗಿ 4 ಸ್ಥಳದಲ್ಲಿ ದುರ್ಮರಣಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಸಾಲು ಸಾಲು ಅವಘಡಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಭೀಕರ ಅಪಘಾತವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಬೈಕ್ಗೆ ಲಾರಿ ಡಿಕ್ಕಿಯಾಗಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 27 ವರ್ಷದ ನರಸಿಂಹಮೂರ್ತಿ, 25 ವರ್ಷದ ನಂದೀಶ್, 27 ವರ್ಷದ ಅರುಣ್, 25 ವರ್ಷದ ಮನೋಜ್. ನರಸಿಂಹಮೂರ್ತಿ ನಂದೀಶ್ ಸಹೋದರರು ದುರಂತ ಅಂತ್ಯ ಕಂಡಿದ್ದಾರೆ. ಸಾಲು ಸಾಲು ಅವಘಡಗಳು ಸಂಭವಿಸಿ ಇಡೀ ಕರ್ನಾಟಕದ ಜನತೆ ನಲಗುವಂತಾಗಿದೆ. ಇವತ್ತು ಕರಾಳ ದಿನ ಅಂತಾನೆ ಹೇಳ್ಬೋದು. ಮೃತರೆಲ್ಲರೂ ಚಿಕ್ಕಬಳ್ಳಾಪುರದ ಅಜ್ಜವಾರ ಗ್ರಾಮದವರು ಅಂತ ಗುರುತಿಸಲಾಗಿದೆ. ಇನ್ನು ಅವರ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿರುವಂಥದ್ದು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಮೊಬೈಲ್ ಅಂಗಡಿ ಹೋಗ್ತಾ ಅಲ್ಲ ಅಲ್ಲೆಲ್ಲ ಕೂರ್ಸ್ಕೊ ಹೋಗಪ್ಪ, ಸೈಡಿಗೆ ಕರ್ಕೊಂಡೋಗಿ ಪ್ರಕಾಶ್ ಸುಮ್ಮನೆ ಗಾಡಿ ಆಟ ಒಂದೇ ಹತ್ರ ಮಗನ ಏನು ಆಗಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ ಹತ್ರ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ. ಏನಿವತ್ತು ಇಡೀ ಕರ್ನಾಟಕಕ್ಕೆ ಕರಾಳ ದಿನ ಅಂತಾನೆ ಹೇಳ್ಬೋದು. ಒಂದು ಕಡೆ ಆಕ್ಸಿಡೆಂಟು, ಮತ್ತೊಂದು ಕಡೆ ಸ್ಫೋಟ, ಈಗ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಹೆಚ್ಚಿನ ಮಾಹಿತಿ ನೀಡುವುದಾದ್ರೆ ಕಾರ್ತಿಕ್, ಖಂಡಿತ ಏನು ವರ್ಷಾಂತ್ಯದಲ್ಲಿ ಒಂದ್ ಕಡೆ ವರ್ಷಾಂತ್ಯದ ಸಂಭ್ರಮ ಮನೆ ಒಂದು ಹತ್ರ ಬರ್ತಾ ಇದೆ. ಇನ್ನೊಂದ್ ಕಡೆ ಇವತ್ತು ಏನು ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಒಂದ್ ಕಡೆ ಆದ್ರೆ ಇವತ್ತು ಏನು ನರಕ ಸದೃಶ್ಯನೇ ಅಂತ ಒಂದು ಹೇಳ್ಬೋದು. ಚಿಕ್ಕಬಳ್ಳಾಪುರ ಸೇರಿದಂತೆ ಚಿತ್ರದುರ್ಗ ಮತ್ತೆ ಮೈಸೂರು ಈ ಭಾಗದಲ್ಲಿ ನಡೆದಂತಹ ದುರಂತಗಳು, ಸರಣಿ ಅಪಘಾತಗಳಲ್ಲಿ ಏನಿದೆ, ಈ ಒಂದು ಅಪಘಾತಗಳಿಗೆ ಇವತ್ತು ಕರ್ನಾಟಕಕ್ಕೆ ಒಂದು ಖಗ್ರಾಸ, ಒಂದು ಚಂದ್ರ ಗ್ರಹಣನೇ ಒಂದು ಬಡಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಕಂಟೈನರ್ ಸ್ಲೀಪರ್ ಕೋಚ್ ಬಸ್ ನಡುವೆ ಅಪಘಾತ ಸಂಭವಿಸಿದ ಅದು 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಆ ಘಟನೆ ಮಾಸುವ ಮುನ್ನವೇ ಚಿಕ್ಕಬಳ್ಳಾಪುರದಲ್ಲಿ 4 ಜನ ಯುವಕರು ಸಾವನ್ನಪ್ಪಿರ್ತಕ್ಕಂಥ ಘಟನೆ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದು ಒಂದೇ ಬೈಕ್ ನಲ್ಲಿ ತಿರ್ತಕ್ಕಂಥ 4 ಯುವಕರು ಸಾವನ್ನಪ್ಪಿರ್ತಕ್ಕಂಥದ್ದು. ಒಬ್ಬ ನರಸಿಂಹಮೂರ್ತಿ, ನಂದೀಶು ಮತ್ತೆ ಅರುಣ್ ಮತ್ತೆ ಮನೋಜ್ ಅಂತಕ್ಕಂಥವ್ರು. ನಂದೀಶು ಮತ್ತೆ ನರಸಿಂಹಮೂರ್ತಿ ಇಬ್ರು ಒಂದೇ ಕುಟುಂಬಕ್ಕೆ ಸೇರತಕ್ಕಂಥವ್ರು, ಅಣ್ಣ ತಮ್ಮಂದಿರಾಗಿದ್ದಾರೆ. ಮತ್ತೆ ಇನ್ನೊಬ್ಬ ಇತ್ತೀಚೆಗಷ್ಟೇ ಒಂದು ತಿಂಗಳ ಹಿಂದೆ ಅಷ್ಟೇ ವಿವಾಹವಾಗಿದ್ದಾನೆ. ಇನ್ನೊಬ್ಬ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇಬ್ರು ಏನು ಡಿಮಾರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನೊಂದು ಯಾವ್ದೋ ಒಂದು ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ಇವರಿಬ್ರು ಸಹ ಏನು ಇವತ್ತು ಚರ್ಚ್ಗೆ ಹೋಗಿ, ಏನು ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿ ಇರತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರತಕ್ಕಂಥ ಒಂದು ಚರ್ಚ್ಗೆ ಹೋಗಿ ಅಲ್ಲಿ ಕ್ರಿಸ್ಮಸ್ ಸಂಭ್ರಮದಲ್ಲಿ ಭಾಗಿಯಾಗಿ ಅಲ್ಲಿಂದ ಒಂದೇ ಬೈಕ್ ನಲ್ಲಿ 4 ಜನ ಹತ್ತಿಕೊಂಡು ಏನು ಚಿಕ್ಕಬಳ್ಳಾಪುರ ಕಡೆಯಿಂದ ಅಜ್ಜವಾರ ಗ್ರಾಮಕ್ಕೆ ಬರ್ತಾ ಇದ್ರು ಶಿಡ್ಲಘಟ್ಟ ಮಾರ್ಗವಾಗಿ. ಇನ್ನು ಆಪೋಸಿಟ್ ಆಗಿ ಶಿಡ್ಲಘಟ್ಟ ಮಾರ್ಗದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಏನು ಟಿಪ್ಪರ್ ಲಾರಿ ಇತ್ತು. ಅದು ಅವರು ಗ್ರಾಮದ ಒಳಗಡೆ ತಿರ್ಸ್ಕೊಳ್ಬೇಕಾದ್ರೆ ರೈಟ್ಗೆ, ಹಾಗಾಗಿ ಏಕಾಏಕಿ ಆ ಒಂದು ಟಿಪ್ಪರ್ ಲಾರಿಯಲ್ಲಿ ಇರ್ತಕ್ಕಂಥ ಒಂದು ಐಬೀಮ್ ಲೈಟ್ ಅವರ ಮುಖಕ್ಕೆ ಬಡಿದಂತ ಸ್ಥಾನದಲ್ಲಿ ಅಲ್ಲೇ ಒಂದು ಸಡನ್ ಆಗಿ ಡೈರೆಕ್ಟ್ ಆಗಿ ನೇರವಾಗಿ ಒಂದು ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಇಬ್ರು ಸಹ 4 ಜನ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳದಲ್ಲೇ ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಒಂದ್ ಕಡೆ ಮುಗಿಲು ಮುಟ್ಟಿದ್ರೆ, ಇನ್ನು ಮೃತದೇಹಗಳನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿ ಚಿಕ್ಕಬಳ್ಳಾಪುರ ಪೊಲೀಸರು ಭೇಟಿ ಕೊಟ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಈಗ
ಬೆಳಿಗ್ಗೆ ಮರಣೋತ್ತರ ಪರೀಕ್ಷೆ ಮಾಡಿ ಮೃತದೇಹಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜ.